ಅಜ್ಜಿಗೆ ಬಾಯ್ ಮಾಡು. ಬೇಡ ಎಲ್ಲೆಲ್ಲಿ ತಿನ್ಕೋತ ಕೊಡ್ತಾರೆ ಗಾಡ್ಯಾಗ. ಕಾರ್ ಬಂದದಲ್ಲಿ ಹೋಗ್ತು. ಬಾಯ್ ಹೋಗ್ಬರ್ತೇವ. ಹೋದ್ರು ಅವ್ರು ಸಮಯ ಪೂರ್ತಾ ಹೋಗಿ ನೋಡಿ ಕಾರ್ ಬಲ್ಲಿ ಹೋಗ್ಬರ್ತಾ. ಅದು ಫೋನ್ ಚಾರ್ಜ್ ಹತ್ತಿ ನೋಡು. ಚಾರ್ಜಿಂಗ್ ಹಚ್ಚ ನೋಡಕಿ. ಹೋಗ್ಬರ್ತೇವು. ಹ್ಞೂ ಅಜ್ಜಿಗೆ ಬಾಯ್ ಮಾಡ್ದಿ. ಎಷ್ಟು ಬಾಯ್ ಮಾಡ್ತಾಳೆ ಬಿಡು ಅಜ್ಜಿಗಿನಾಗ. ಉಮ್ಮ ಕೊಟ್ಟಿ. ಈಗ ನೋಡ್ರಿ ಕಾರ್ ಬಂತ್ರಿ. ಈಗ ಕಾರಿನೊಳಗೆ ನಡೆದಿದೆ ನೋಡ್ರಿ. ಇಲ್ಲೇ ರೋಡಿಗೆ ಬಂದು ನಿಂತಿದ್ದೇವ್ರಿ. ಕಾರ್ ಬಂತು ಈಗ ಸಮೃದ್ಧಿ, ನಾನು, ಯಜಮಾನ್ರು, ಸಮು ಇಷ್ಟು ಜನ ನಡೆದೀವ್ರಿ. ನಮ್ಮ ಸಮು ಮತ್ತು ಯಜಮಾನ್ರು ಮುಂದೆ ಕುಂತಾರ್ರಿ ಅವ್ರ ಕಾರ್ನಾಗ. ಸಮೃದ್ಧಿ ತೊಗೊಂಡ ನಾನು ಇಲ್ಲೇ ಕೂತೀನಿ ರೀ. ಯಾವ ಊರಿಗೆ ಹೊಂಟೀವಿ ಏನು ಪ್ರತಿಯೊಂದೂ ವೀಡಿಯೋಸ್ ನಾನು ಹೇಳ್ತೀನಿ ರೀ. ವೀಡಿಯೋನ ಕೊನೆವರೆಗೂ ನೋಡಿರಿ. ವೀಡಿಯೋಸ್ ಮಾತ್ರ ಸ್ಕಿಪ್ ಮಾಡಬೇಡ್ರಿ. ನಾವು ಜಾಸ್ತಿ ಎಲ್ಲಿಗೂ ಹೋಗಂಗಿಲ್ಲ ರೀ. ಹೋದ್ರೆ ಇಷ್ಟ ಯಾವಾಗ ಈ ರೀತಿ ಒಂದು ದಿನ ಅಷ್ಟ ಹೋಗೋದು ಬರೋದ್ರಿ. ಹಾಗಾಗಿ ಇವತ್ತು ಯಾವ್ರಿಗೆ ಹೊಂಟೀವಿ ಅಂತ ಹೇಳ್ತೀನಿ ರೀ. ಇಲ್ಲೇ ನೋಡಿರಿ ನಮ್ಮ ಸಮೃದ್ಧಿ ಫುಲ್ ಖುಷಿ ರೀ. ಅವ್ರ ಪಪ್ಪನ ಬೆಲೆಗೆ ಹೋಗ್ಯಾಡ್ರಿ ಆಕಿನ. ಈಗ ಮತ್ತು ಅವ್ರ ಅಣ್ಣ ಕುಂದ್ರಸ್ಕೊಂಡ್ರಪ್ಲೆ ಮತ್ತು ನಾನು ಕುಂದಿರ್ತೀನಿ ಅಂತ ಹೇಳ್ರಿ. ಈಗ ನಾವು ಅಫ್ಜಲ್ಪುರ್ಕ್ಕೆ ಇದ್ದೇವೆ ರೀ. ಅಫ್ಜಲ್ಪುರ್ಕ್ಕೆ ನಾಷ್ಟ ಮಾಡಕತ್ತೀವಿ ನೋಡ್ರಿ ಇಲ್ಲೇ. ಯಾಕಂದ್ರೆ ಮುಂಜಾನೆ ಅಡುಗೆ ಅಂತೂ ಮಾಡ್ಕೊಂಡಿನಿ ರೀ. ಅದ್ರ ಊಟ ಅಲ್ಲೇ ಹೋಗಿ ಊಟ ಮಾಡೋದಂತೆ ಊಟ ಕಟ್ಕೊಂಡಿನಿ ರೀ. ಈಗ ಅದಕ್ಕೆ ನಾಷ್ಟ ಮಾಡಕತ್ತೀವಿ ರೀ. ಅಫ್ಜಲ್ಪುರ್ಕ್ಕೆ ಅವಲಕ್ಕಿ ಸುಸ್ಲ ಸೂಪರಾಗಿರ್ತದೆ ರೀ. ಅದಕ್ಕೆ ಈಗ ನಾಷ್ಟ ಮಾಡಕತ್ತೀವಿ ರೀ. ನಾಷ್ಟ ಎಲ್ಲ ಮುಗಿಸ್ಕೊಂಡ ಈಗ ನೋಡ್ರಿ ಇದು ಮಣೂರಿದ ಹೊಳಿ ನೋಡ್ರಿ. ಇದು ಮಣೂರು ದೇವಸ್ಥಾನ ಕಾಣಿಸ್ತದೆ ಮಾಡ್ತಾ ಗೊತ್ತಿಲ್ಲ ರೀ. ಅಲ್ಲಿಂದ ಈಗ ಮಣೂರ್ಲಿಂತ ನಾವಿನ್ನ ಮುಂದಕ್ಕೆ ಹೋಗ್ಬೇಕು ರೀ. ಇನ್ನೂ ದೂರ ಹೋಗ್ಬೇಕು. ಇದು ಮಣೂರು ನೋಡ್ರಿ. ಇದು ಮಣೂರು ಬ್ರಿಡ್ಜ್ ರೀ. ಇದು ಅಂದ್ರೆ ಮಣೂರು ದಾಟಿ ಹೋಲತ್ತಿದ್ರಿ ನಾವು. ಇದು ಹೊಳಿ ಭಾಳ ದೊಡ್ಡದು ಹೊಳಿ ಇದೆ ರೀ. ಇದು ನೀರು ತಂದು ಕೂಡ ಹೊನವಾಲತ್ರ ಕುಂದ್ರಿ. ನೀ ಪಪ್ಪನ ಮೇಲೆ ಕುಂದ್ರೆ ಹಾಕೊಡ್ತೀನಿ ಅದ್ರಾಗ. ನೋಡ್ರಿ ಇಲ್ಲಿ ಕುಂತ ಊಟ ಅದೆಲ್ಲ ಮಾಡ್ದೇವ್ರಿ. ನಾವು ಹೋಗಿದ್ದ ಸಿರ್ಗುರ್ಕ್ ರೀ. ಮಣೂರು ದಾಟಿ ಸಿರ್ಗುರ್ಕ್ ಹೋಗಿದ್ದೇವ್ರಿ. ಅಲ್ಲೆಲ್ಲ ವೀಡಿಯೋಸ್ ಮಾಡ್ಕೊಳಕ್ಕೆ ಆಗಲಿಲ್ಲ ರೀ ನನಗೆ. ಈಗ ಬರ್ತಾ ಅದಾಗ ಕರ್ಜಿಗೆ ಬೆಲೆಗೆ ಬಂದು ಊಟ ಮಾಡಿದೆವು. ಇಲ್ಲೇ ಒಂದು ನಿಂಬೆ ತೋಟ ಅದ ರೀ. ನಿಂಬೆ ತೋಟದ ಬೆಲೆಗೆ ಕುಂತ ಊಟ ಅದೆಲ್ಲ ಮಾಡಿದೆವು ನೋಡ್ರಿ. ಹಾಯ್ ಮಾಡು. ಹಾಯ್ ಮಾಡಿರ್ತಾಳೆ ನೋಡ್ರಿ ನಮ್ಮ ಸಮೃದ್ಧಿ. ನಿಂಬಿಕೆ ತೋಟ ಅದ ರೀ. ಭಾರಿ ಮಸ್ತ್ ಆಗದ ನೋಡ್ರಿ. ಇಲ್ಲಂತ್ರ ಊಟ ಅದು ಮುಗಿಸ್ಕೊಂಡ ಮತ್ತು ಹೊಂಟೀವಿ ರೀ ರೋಡಿಗೆ ಗಡಿಗೆ. ಎಲ್ಲರೂ ಉಂಡೇವ್ರಿ. ಕರ್ಜಗಿ ರೋಡ್ ನೋಡ್ರಿ. ಇದು ಇಲ್ಲೊಂದು ಗಾಡಿ ಪಂಚರ್ ಆಗಿದೆ ಅವ್ರವ್ರಿ. ನಮ್ಮ ಕಾರ್ ಅಲ್ಲಿ ನಿಂತದೆ. ಏನಮ್ಮ ಅಲ್ಲಿ ನಿಂತಾರ ಪಪ್ಪ. ಪಪ್ಪ ಇಲ್ಲೇನು? ನಮ್ಮ ಸಮೃದ್ಧಿಗಂತೂ ಡ್ಯಾನ್ಸ್ ಅಂದ್ರೆ ಭಾಳ ಇಷ್ಟ ರೀ. ಆಕಿಗೆ ಅಣ್ಣವರು ಹಾಡು ಹಾಸ್ದ್ರು. ಈಗ ಹಾಡು ಹಾಸ್ದ್ರಪ್ಲೆ ಡ್ಯಾನ್ಸ್ ಹೊಡ್ಲಿಕ್ಕೆ ಚಾಲು ಮಾಡಿಬಿಟ್ಟಾಡ್ರಿ. ನಾನು ಅನ್ಲತ್ತೀನಿ ಎಲ್ಲಿ ಬೀಳಂಗಿದ್ವಾ ಸುಮ್ ಕುಂದ್ರ ಅಂತ ಹೇಳಿದ್ರು. ಎಲ್ಲಿ ಸುಮ್ ಕುದ್ರಲ್ಲಾಗ್ಯಾಡ್ರಿ. ಅಷ್ಟು ಮಸ್ತ್ನಾಗ ಡ್ಯಾನ್ಸ್ ಹೊಡಿಕತ್ತಾಳ್ರಿ ನಮ್ಮ ಸಮೃದ್ಧಿ ಅಂತೂ. ಈಗ ನಮ್ಮ ಪಯಣ ಹೊಂಟದ್ರಿ ಕಲಬುರ್ಗಿ ಕಡೆಗೆ ರೀ. ನಾನು ಅಲ್ಲಿ ಸಿರ್ಗುರ್ಗೆ ಹೋದಾಗ ವೀಡಿಯೋಸ್ ಅದು ಮಾಡ್ಕೋಬೇಕಂತ ಅಂದ್ಕೊಂಡ್ರಿ. ಆದರೆ ಮಾಡೋದು ಅಲ್ಲಿಲ್ಲ ರೀ. ನನಗೂ ಟೈಮ್ನು ಸಿಗಲಿಲ್ಲ ರೀ ವೀಡಿಯೋಸ್ ಮಾಡ್ಲಿಕ್ಕೆ. ಹಾಗಾಗಿ ವೀಡಿಯೋಸ್ ಏನೂ ಮಾಡ್ಕೊಳ್ಳೋದು ಅಲ್ಲಿಲ್ಲ ರೀ. ಈಗ ಟೈಮ್ ನಾವು ಸಿರ್ಗುರ್ಲಿಂತ 3 ಗಂಟೆಗೆ ಬಿಟ್ಟಿದ್ದೇವೆ ರೀ. ಮತ್ತು ಒಂದು ತಾಸು ಊಟ ಮಾಡೋಕೆ ಹೋಯ್ತು ರೀ. ಈಗ 4:15 ಹಂಗೆ ಆಗ್ಯದ್ರಿ ಟೈಮ್. ಈಗ ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ 5:30 6 ಗಂಟೆ ತನಕ ಮನೆಗೆ ಹೋಗ್ತೇವೆ ರೀ ನಾವು. ಆಕಿ ಅಂತ ಒಂದು ಸ್ವಲ್ಪ ಹಾಡ ಬಂದ್ ಮಾಡೋದಂದ್ರೆ ಸಾಕ್ರಿ ಮತ್ತು ಹಚ್ಚ್ರಿ ಅಂತ ನಿಂದಿರ್ತಾಳ್ರಿ ನಮ್ಮ ಸಮೃದ್ಧಿ. ಯಾಕಂದ್ರೆ ಡ್ಯಾನ್ಸ್ ಹೊಡ್ಯೋ ಸಲಕ್ರಿ ಆಕಿಗೆ ಒಂದು ಸರ್ತಿ ಮುಂದೆ ಹೊತ್ತು ನಿಂತ ಒಂದು ಸರ್ತಿ ಹಿಂದೆ ನಿಂತು ಡ್ಯಾನ್ಸ್ ಹೊಡಿತೀನಿ ಅಂತ ಹೇಳ್ರಿ. ಈಗ ಅದು ಹಾಡ ಇಲ್ಲಿ ಹಿಂದೆ ಹಾಕಿದ್ರಿ. ಅದು ಅಂದ್ರೆ ಸೌಂಡ್ ಬಾಕ್ಸ್ನಾಗ ಹಾಕಿದ್ರಪ್ಲೆ ನೋಡಿ ಫುಲ್ಲು ಖುಷಿ ಆದ ನೋಡ್ರಕಿ. ಇಲ್ಲೇ ಸೌಂಡ್ ಹೊಂಟದ ಅಂತೇಳಿ ನೋಡಿ ಅಲ್ಲೇ ಡ್ಯಾನ್ಸ್ ಮಾಡ್ಲಿಕ್ಕೆ ನೋಡ್ರಕಿ. ರೋಡಿಗೆ ಏನಾರೇ ಒಂದು ಗಾಡಿ ಹೊಲಕತ್ತು ಅದ್ರೊಳಗೆ ಹಾಡಾಯ್ತು ಅಂದ್ರೆ ಭೀ ಅಷ್ಟೇ ರಕಿ ಡ್ಯಾನ್ಸ್ ಹೊಡ್ಲಿಕ್ಕೆ ನಿಂತ್ಬಿಡ್ತಾಳೆ. ನಮ್ಮ ಸಮೂ ಮಾಡಂಗಿಲ್ಲ ರೀ ಹಂಗೆ. ಆದರೆ ನಮ್ಮ ಸಮೃದ್ಧಿ ಅಂತೂ ಫುಲ್ ಖುಷಿ ರಕಿ. ಹಾಡಾದ್ರೆ ಸಾಕು ಡ್ಯಾನ್ಸ್ ಮಾಡಕ್ಕೆ ನಿಂತ್ಬಿಡ್ತಾಳೆ ನೋಡ್ರಿ. ಇವತ್ತಿನ ವೀಡಿಯೋಸ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾವೆ ಅಂತ ಅಂದ್ಕೊಂಡಿನಿ ರೀ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡ್ತಾ ಇರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿಪ್ಪ ಫ್ರೆಂಡ್ಸ. ನಿಮ್ಮ ಸಪೋರ್ಟ ನಮಗೆ ಮುಖ್ಯ ರೀ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ಲಿಂತ ನಾವು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯ ಆಗಿರೋದ್ರಿ. ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ ಆಶೀರ್ವಾದ ಎಲ್ಲನೂ ಸದಾ ಕಾಲ ನಮ್ಮ ಮೇಲೆ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ರೀ. ನಾನು ಎಲ್ಲ ವೀಡಿಯೋಸ್ ಮಾಡ್ಬೇಕಿತ್ತು ರೀ ಹೋಗಿದ್ದದು. ಆದರೆ ನನಗೆ ಟೈಮ್ ಸಿಗ್ಲಾರ್ದಕ್ಕೆ ಮಾಡೋದಾಗಲಿಲ್ಲ ರೀ. ಮತ್ತೊಮ್ಮೆ ಯಾವಾಗಾದ್ರೂ ಹೋದಾಗ ಪ್ರತಿಯೊಂದನ್ನು ವೀಡಿಯೋಸ್ ಮಾಡ್ತೀನಿ ರೀ. ಈಗ ನಾವು ಬಂದೇವ್ರಿ ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ಕಲಬುರ್ಗಿ ಸಮೀಪ ಬಂದಿದ್ದೇವೆ ನೋಡ್ರಿ.
ವಾತಾವರಣ ನೋಡ್ರಿ ಹೊತ್ತೊತ್ತು ಎಷ್ಟು ಚಂದ ಅನ್ನಿಸ್ತದೆ ರೀ ರೋಡ್ ಸೈಡ್ ಹೊಲ್ದಾಗ ಅಂತಂದ್ರೆ ಅಂದ್ರೆ ಬೆಳಿಗಳ್ರಿ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ವಾತಾವರಣ ಮಸ್ತ್ ಅನ್ನಿಸ್ತದೆ ರೀ. ಯಾಕಂತಂದ್ರೆ ಈಗ ಹೊಲದೊಳಗೆ ಎಲ್ಲಿ ತನಕ ಹಚ್ಚ ಹಸಿರಾದ ಬೆಳೆಗಳು ಇರ್ತಾವೆ ಅಲ್ಲಿ ತನಕ ವಾತಾವರಣ ಮಸ್ತ್ನಾಗ ಅನ್ನಿಸ್ತದೆ ರೀ. ಅಲ್ಲಿಂದ ಬಣ ಬಣ ಅಂತಿರ್ತದೆ ರೀ ಎಲ್ಲ, ಯಾಕಂದ್ರೆ ಹುಲ್ಲುಗಳೆಲ್ಲ ಒಣಗಿ ಹಾಗಾಗಿ ಚಂದ ಅನ್ಸಂಗಿಲ್ಲ ರೀ. ಈಗಂತೂ ಮಸ್ತ್ನಾಗ ಅನ್ನಿಸ್ತಿರ್ತದೆ ರೀ. ಇಲ್ಲೇ ನೋಡ್ರಿ ಇದು ಒಂದು ಕೆರೆ ಅದ, ಹಳ್ಳ ಅದ ರೀ. ಹಳ್ಳನ ದಾಟ್ಕೊಂಡು ಬಂದೇವೆ ನೋಡ್ರಿ ನಾವೀಗ. ನೋಡ್ತಿರ್ಬೋದು ರೀ, ಇದೊಂದು ಹಳ್ಳ ರೀ. ಇದು ನನಗೂ ಎಲ್ಲಿಂದ ಅಂತೇಳಿ ನನಗೂ ನೆನಪಾಗವಲ್ದು ರೀ. ಇದೊಂದು ಹಳ್ಳ ಅದ ರೀ. ಹಳ್ಳದೊಂದು ಸ್ವಲ್ಪ ವಿಡಿಯೋಸ್ ಮಾಡ್ಕೊಂಡ್ರಿ. ಎಷ್ಟು ಚಂದ ಅನ್ನಿಸ್ತದೆ ನೋಡ್ರಿ. ಹೊಳಿ ದಂಡಿಗೆ ಹಳ್ಳ ದಂಡಿಗೆ ವಾತಾವರಣ ಭಾಳ ಮಸ್ತ್ನಾಗಿರ್ತೀರಿ. ಯಾಕಂದ್ರೆ ತಂಪಾಗಿರ್ತೀರಿ ವಾತಾವರಣ ಯಾವಾಗ ಭೀ. ಈಗ ಅಂತೂ ಇಂತೂ ಬಂದೇವು ನೋಡ್ರಿ ನಾವು ಏನಂತಾರೆ ಚೌಡಾಪುರಕ್ಕೆ ರೀ. ಇದು ಚೌಡಾಪುರ ಅದ, ಇನ್ನು ಅಫ್ಜಲ್ಪುರದನೂ ಅದ ರೀ. ನನಗೂ ಅಷ್ಟೊಂದು ಗೊತ್ತಾಗಲಿಲ್ಲ ರೀ. ಯಾಕಂತಂದ್ರೆ ವಿಡಿಯೋಸ್ ಅಂತ ಮಾಡ್ಕೊಂಡ್ರಿ, ಅದ್ರಾಗ ಎಲ್ಲಿ ಅಂತಲೇ ಗೊತ್ತಾಗಲಿಲ್ಲ ರೀ. ಇನ್ನೇನು ನಾವು ಕಲಬುರ್ಗಿ ಸಮೀಪ ಮಾಡ್ತೇವ್ರಿ ಇನ್ನೊಂದು ಸ್ವಲ್ಪ ಹೊತ್ನಾಗ. ಕಲಬುರ್ಗಿಲಿಂತ ಮತ್ತೆ ವಿಡಿಯೋಸ್ನ ಸ್ಟಾರ್ಟ್ ಮಾಡ್ತೀನಿ ರೀ. ಈಗ ನೋಡ್ರಿ ನಮ್ಮ ಕಲಬುರ್ಗಿ ಅಂತೂ ಅಲ್ರಿ ಇದು ರೀ ಅಫ್ಜಲ್ಪುರ. ಇದು ಅಫ್ಜಲ್ಪುರ ಅದ ರೀ. ನಾನು ಕಲಬುರ್ಗಿನೇ ಅಂತ ಅಂದ್ಕೊಂಡಿದ್ರಿ ನಾನು. ಅಫ್ಜಲ್ಪುರ ನೋಡ್ರಿ ಇದು. ಇನ್ನೇನು ನಾವು ಕಲಬುರ್ಗಿಗೆ ಹೋಗ್ತೇವ್ರಿ. ನೋಡ್ತಿರ್ಬೋದು ರೀ. ಕಾರ್ನಾಗ ನಾವು ಹೋಲಕತ್ತಿ 2 ಸರ್ತಿ ಐತ್ರಿ. ಯಾವಾಗ ಅಂತಂದ್ರೆ ಒಂದು ಮನೆ ಮೈಲಾಪುರ ಮಲ್ಲೈ ಹೋಗಿದ್ದು ಒಂದು ಸರ್ತಿ ರೀ. ಇದೊಂದು ಸರ್ತಿ ನೋಡ್ರಿ. ಇದೇ ರೀತಿ ಅಲ್ಲಿಗಾರೆ ಹೋಗೋದಿದ್ರೆ ಅಷ್ಟೇ ಒಂದು ದಿವ್ಸದ ಮಟ್ಟಿಗೆ ಹೋಗ್ತೇವ್ರಿ. ಯಾಕಂದ್ರೆ ಗಾಡಿ ಮ್ಯಾಗ ಭಾಳ ದೂರ ಹತ್ತಿದ್ರಿ. ನಮಗೆ ಇದು 150 ಕಿಲೋಮೀಟ್ರ್ ದೂರ ಆಗ್ತದೆ ರೀ ನಮಗೆ ಸಿರ್ಗುರ್ಗೆ ಹೋಗ್ಬೇಕಂತಂದ್ರೆ. ಹಾಗಾಗಿ ಗಾಡಿ ಮ್ಯಾಗ ಭಾಳ ದೂರ ಆಗ್ತದೆ ಅಂಥೇಳಿ, ಯಾಕಂದ್ರೆ ಅದ್ರಾಗ ಥಂಡಿ ಬೇರೆ ರೀ. ಲೇಟ್ ಆಯ್ತಂದ್ರೆ ಮಕ್ಳಿಗೆ ತಣ್ಣಗಿರ್ತದೆ ಅಂಥೇಳಿ ಈ ರೀತಿ ಕಾರ್ ಮುಗಿಸ್ಕೊಂಡು ಹೋಗ್ಲತ್ತಿದ್ದೇವೆ ನೋಡ್ರಿ. ಈಗಂತಂದ್ರೆ ಬಟ್ಟೆ ಶಾಪಿಂಗ್ ಗುಡಿಯೋರು ಇದು. ನಮ್ಮ ಮಕ್ಕಳಿಗೆಲ್ಲ ಬಟ್ಟೆ ತೊಗೊಳಕಂಥೇಳಿ ಶಾಪಿಂಗ್ ಮಾಡಕ್ಕೆ ನಡೆದಿದ್ದೇವೆ ರೀ ಯಜಮಾನ್ರು ನನ್ನ ಗಾಡಿ ಮ್ಯಾಗ. ಹಾಗಾಗಿ ಈಗ ಸಮೃದ್ಧಿ ಕರ್ಕೊಂಡು ಹೋಲತ್ತೀನಿ ರೀ. ಅಂತೂ ಸಾಲಿಗೇನು ರೀ. ಇದು ವಿಡಿಯೋ ಕ್ಲಿಪ್ಪಿಂಗ ಮೊದಲಿಂದ ರೀ. ಮೊದಲಿನ ವಿಡಿಯೋ ಕ್ಲಿಪ್ಪಿಂಗ ಇವಾಗ ಹಾಕ್ಲಿಕತ್ತೀನಿ ರೀ ನಾನು. ವಿಡಿಯೋ ಕ್ಲಿಪ್ಪಿಂಗ್ ಹಾಕಕ್ಕೆ ಲೇಟ್ ಆಗಿದ್ರಿ ಒಂದು ಸ್ವಲ್ಪ. ಇಲ್ಲಿ ನೋಡ್ರಿ ಒಂದು ವಿಡಿಯೋ ಮಾಡೀನಿ ರೀ. ನೋಡ್ರಿ ಎಷ್ಟು ಬಲೆಗಳದಾವ, ಎಷ್ಟು ಚಂದ ಕುಂತ ಹರ್ಯಾಡಿ ಆಗಿಡ್ದಂದು ಈಗಿಡ್ದಂದು ಬೇನ್ ತಪ್ಪಲನೇ ತಿಲ್ಗುತ್ತಾವ ನೋಡ್ರಿ ಅವು. ಅಷ್ಟು ಬಲೆಗಳು ಭಾಳ ಅಂದ್ರೆ ಭಾಳ ಅವ ರೀ. ನೋಡ್ರಿ ಅಲ್ಲಿ ಆ ಗಿಡದಾಗ ಭೀ ನೋಡ್ರಿ. ಇದು ಸುಲ್ತಾನ್ಪುರದಾಗ ಭಾಳ ಅಂದ್ರೆ ಭಾಳ ರೀ ಬಲೆಗಳು. ಯಾವಾಗ ಭೀ ನೋಡ್ರಿ ಬಲೆ ಇರ್ತಾವ. ನಡಿ ಆಯ್ಕಿಲ್ಲ ನೋಡ್ತು ಹೇಳ್ತೀನಿ ತಾಗಿ ನಡಿಯವ ತಿಲ್ಲು ಕೊಡ್ಲಿಕ್ಕೆ ಭೀ ಏನಿಲ್ಲ. ಅವ್ಕೆ ಏನಾರ ತಂದ್ರೆ ಬರಕ್ಕೆ ಸಿಗ್ತಿತ್ತು. ಆ ಸಾರಿ ಹಂಗೆ ಬಾಳ್ಕೆ ಕೊಟ್ಟಿದ್ದೇವೆ, ಹಂಗೆ ಬಾಳ್ಕೆ ಕೊಡ್ಲಾಕ ನಾ ಹೋಗೋದ್ರಾಗ ಇದ್ದೇವು ನೋಡ್ರಿ. ಸಾರಿ ಹಾಯ್ ನಾವು ಬಂದೇವು ನೋಡ್ರಿ ಈಗ ಕಲಬುರ್ಗಿಗೆ ರೀ. ಇಲ್ಲಿಂದ ನಾವು ಸೀದಾ ಹೋಗೋದ ಬಟ್ಟೆ ದುಕಾನ್ಗೆ ರೀ. ಯಾಕಂತಂದ್ರೆ ಬಟ್ಟೆ ತೊಗೊಳಕಂತಂದ್ರೆ ನಾವು ಅಲ್ಲಿ ಚೌಕಿಗೆ ಹೋಗ್ತೇವ್ರಿ. ಯಾಕಂದ್ರೆ ಅಲ್ಲಿ ತೊಗೊಳಂಗಿಲ್ಲ ರೀ, ಚೌಕಿಗೆ ಹೋಗ್ತೇವ್ರಿ. ಅದಕ್ಕಿಂತ ಮೊದಲು ನಾನು ಇಲ್ಲಿ ಯಾಕಂದ್ರೆ ಬಟ್ಟೆ ತೊಗೋಬೇಕಂತಂದ್ರೆ ರೊಕ್ಕ ಬೇಕು ರೀ. ರೊಕ್ಕ ಒಂದಿಲ್ಲ ರೀ. ಅದ್ರ ಸಲೇಕ ಎಲ್ಲಿ ಹೊಂಟಿವಪ್ಪ ಅಂತಂದ್ರೆ ರೀ ಪೋಸ್ಟ್ ಆಫೀಸ್ಗೆ ಹೊಂಟಿದ್ದೇವೆ ನೋಡ್ರಿ. ಇಲ್ಲೇ ನೋಡ್ತಿರ್ಬೋದು ರೀ ಪೋಸ್ಟ್ ಆಫೀಸ್ ರೀ. ಇಲ್ಲಿ ಪೋಸ್ಟ್ ಆಫೀಸ್ಗೆ ಬಂದಿದ್ದೇವೆ ರೀ. ಯಾಕಪ್ಪ ಅಂತಂದ್ರೆ ಗೃಹಲಕ್ಷ್ಮಿ ರೊಕ್ಕ ಬಂದವ್ರಿ. ಅದಕ್ಕೆ ಅವ್ರು ರೊಕ್ಕ ತೆಕ್ಕೊಂಡ ಗೃಹಲಕ್ಷ್ಮಿ ರೊಕ್ಕ ತೆಕ್ಕೊಂಡ ಮಕ್ಳಿಗೆ ಬಟ್ಟೆ ತೊಗೊಂಡ್ರೆ ಅಂತ ಹೇಳಿ ಪೋಸ್ಟ್ ಆಫೀಸ್ಗೆ ಬಂದೀವಿ ನೋಡ್ರಿ. ಈಗ ಗೃಹಲಕ್ಷ್ಮಿ ರೊಕ್ಕ ಬಂದೀವಿ ರೀ. 2 ತಿಂಗಳು ಪೇಮೆಂಟ್ ಬಿದ್ದಿತ್ತು ರೀ. ಅದು 2 ತಿಂಗಳು ಪೇಮೆಂಟ್ ತೆಕ್ಕೊಂಡು ಈಗ 2 ತಿಂಗಳು ಪೇಮೆಂಟ್ ತೊಗೊಂಡ ಈಗ ಬಟ್ಟೆ ತೊಗೊಳತ್ತೀವಿ ನೋಡ್ರಿ. ನಮ್ಮ ಸಮ್ಮುಗ ಮತ್ತು ಸಮೃದ್ಧಿಗೆ ಎಲ್ಲ ಯಾವ ರೀತಿ ಬಟ್ಟೆ ತೊಗೋತೀನಿ ಅಂತ ಹೇಳಿ ತೋರಿಸ್ತೀನಿ ರೀ ನಾನು. ಈಗ ಯಾವುದಕ್ಕಪ್ಪ ಇವ್ರಿಗೆ ಹೊಸ ಬಟ್ಟೆ ಅಂತಂದ್ರೆ ಸಂಕ್ರಾಂತಿ ಹಬ್ಬ ಬಂತ್ರಿ ಇನ್ನೇನು. ಅದ್ರ ಸಲೇಕ ಹೊಸ ಬಟ್ಟೆ ಇರಲಿ ಮಕ್ಕಳಿಗೆ ಅಂಥೇಳಿ ತೊಗೊಳಕತ್ತೀನಿ ರೀ. ಸಂಕ್ರಾಂತಿ ಹಬ್ಬದ ಸಲೇಕ ಅಂಥೇಳಿ ಸಮ್ಮಗಂತೂ ತೊಗೊಂಡೇವ್ರಿ. ತೊಗೊಂಡ್ಮೇಲೆ ಸಮ್ಮಗ ಒಂದು ಅಳತಿ ಬಟ್ಟೆ ತೊಗೊಂಬಂದಿರಿ. ತೊಗೊಂಡಿನಿ ರೀ ಬಟ್ಟೆ. ಸಮೃದ್ಧಿಗೆ ಅಂತ ಏನು ತೊಗೋಬೇಕು ಗೊತ್ತಾಗಲ್ರಿ. ಏನಾದರೂ ತೊಗೋಬೇಕ್ರಿ ಅಕ್ಕಿಗೆ ಭೀ ಒಂದು ಜೋಡಿ ಬಟ್ಟೆ ಯಾವರೇ. ಇಲ್ಲೇ ತಳಗೆ ನಿಂತಾಳೆ ನೋಡ್ರಿ ನಮ್ಮ ಸಮೃದ್ಧಿ ಬಟ್ಟೆ ನೋಡ್ಕೊಂತ ಅವ್ರ ಪಪ್ಪನ ಬಲ್ಲಿ. ಅದು ಬೇಕಂತ ಇರ್ತಾಳ್ರಿ ಆಕಿನೂ ಬಟ್ಟೆ. ನಾವು ಬಟ್ಟೆ ತೊಗೊಳೋದಂತೂ ಎಲ್ಲರಿಗೂ ಗೊತ್ತದ ರೀ. ರವಿ ದುಕಾನ್ ಅಂತ ಹೇಳ್ಕೇಸಿಂದ್ರಿ ರವಿ ಅಣ್ಣವ್ರ ದುಕಾನಾಗೆ ತೊಗೋತೀವ್ರಿ ನಾವು ಮಕ್ಳ ಬಟ್ಟೆ ಯಾವಾಗೂ ತೊಗೊಳೋದ. ಮತ್ತು ನಮ್ಮ ಸಬ್ಸ್ಕ್ರೈಬರ್ನು ಒಂದು 2-3 ಹೋಗಿದ್ರಿ ಅಂತ್ರಿಪ್ಪ ಅಲ್ಲಿಗೆ. ನನಗೆ ಭಾಳ ಖುಷಿ ಐತ್ರಿ. ಅಣ್ಣವ್ರು ಹೇಳಿದ್ರಿ ನಿಮ್ಮ ಸಬ್ಸ್ಕ್ರೈಬರ್ ಬಂದಿರ್ರಿ ಕೊರೆ ವೀಡಿಯೋಸ್ ನೋಡಿ ಅಂತ ಹೇಳ್ಕೇಸಿಂದ್ರೆ ಭಾಳ ಖುಷಿ ಐತ್ರಿ. ಬಟ್ಟೆ ಚಂದ ಇರ್ತಾವ್ರಿ. ಎಲ್ಲ ಮಕ್ಳು ಬಟ್ಟೆ ಇರ್ತಾವೆ, ಹೋಗಿ ತೊಗೋರಿ.